ಸೊ RSSನ ಅಜೆಂಡಾ ಏನಿದೆಯಲ್ಲ, ಈ ದೇಶದಲ್ಲಿ ಈ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಅವರಿಗೆ ಅಪತ್ಯ ಆಗಿದೆ. ಜಾತಿ ಶ್ರೇಷ್ಠತೆ ಇದೆಯಲ್ಲ, ಆ ಜಾತಿ ಶ್ರೇಷ್ಠತೆಯನ್ನು ಪ್ರತಿಪಾದನೆ ಮಾಡೋದಕ್ಕೆ ಸಂವಿಧಾನ ಅಡ್ಡ ಆಗಿದೆ. ಬಹುಶಃ ಭಾರತದಲ್ಲಿ 400 ಅಲ್ಲ 450 ಬಂದರೂ ಕೂಡ ಅಷ್ಟು ಸುಲಭಕ್ಕೆ ಸಂವಿಧಾನವನ್ನು ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಸಿಕ್ಬಿಡುತ್ತೆ ಅಂತೇಳಿ, ಅದನ್ನು ಈ ದೇಶ ಒಪ್ಕೊಂಡ್ಬಿಡುತ್ತೆ ಅಂತೇಳಿ ನನಗೆ ಅನಿಸೋದಿಲ್ಲ. ಒಂದು ಮಂದಿರ ಕಟ್ಟಿದ್ರಿಂದ ಬಡವನ ಬದುಕು ತುಂಬ ದೊಡ್ಡ ಮಟ್ಟದಲ್ಲಿ ಉದ್ಧಾರ ಆಗುತ್ತೆ ಅಂತ ಬಯಸೋಕ್ಕಾಗೋದಿಲ್ಲ. ನೋಡಿ, BJPಯನ್ನು ಒಂದು ರಾಜಕೀಯ ಪಕ್ಷವಾಗಿ ಅದರ ವಿಚಾರಧಾರೆಗಳನ್ನ ನಾನು ಚರ್ಚೆ ಮಾಡ್ಬೋದು. ಬಟ್ BJPಯನ್ನು ರಿಮೋಟ್ ಮಾಡ್ತಿರ್ತಕ್ಕಂಥ ಶಕ್ತಿಗಳು ಯಾವುವು ಅನ್ನೋದು ಬಹಳ ಮುಖ್ಯ. ಅನಂತಕುಮಾರ್ ಹೆಗಡೆ ಒಂದು ಪ್ರಜಾ ಸಂಸದೀಯ ವ್ಯವಸ್ಥೆಯೊಳಗೊಬ್ಬ ಸಂಸದನಾಗಿದ್ದನು. ಸಂವಿಧಾನಕ್ಕೆ ಬದ್ಧವಾಗಿ ಪ್ರಮಾಣ ವಚನ ಸ್ವೀಕರಿಸಿದನಲ್ಲ. ನಾನು ಸಂವಿಧಾನಕ್ಕೆ ವಿರುದ್ಧವಾಗಿ ಹೋಗೋದಿಲ್ಲ ಅಂತ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೂ ಕೂಡ ಸಂವಿಧಾನವನ್ನು 400 ಸೀಟ್ ಬಂದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಕೊಂಡು ಹೊರಟ್ರೆ ಯಾವ ಯಾವ ಅಂಶಗಳನ್ನು ನೀವು ಬದಲಾವಣೆ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ, ಇಲ್ಲ ಅಂತ ಯಾರು ಹೇಳಿದರು. ಆದರೆ ಅದರ ಮೂಲ ತತ್ವಗಳಿಗೆ ಧಕ್ಕೆ ಬರಬಾರ್ದು. ಅದನ್ನು ಯಾವುದೇ ಕಾರಣಕ್ಕೂ ತಿದ್ದುಪಡಿ ಮಾಡೋಕ್ಕಾಗೋದಿಲ್ಲ, ಬದಲಾಯಿಸೋಕ್ಕಾಗೋದಿಲ್ಲ ಅಂತಕ್ಕಂಥ ಸತ್ಯ ಗೊತ್ತಿದ್ದು ಇಡೀ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ ನಾವು ಬಂದಿರೋದು ಅಂದರೆ ಇದು ಇಟ್ ಈಸ್ ನಾಟ್ ಓನ್ಲಿ ದಿ ಸ್ಟೇಟ್ಮೆಂಟ್ ಈಸ್ ನಾಟ್ ಓನ್ಲಿ BJP, ಅದರ ಹಿಂದೆ ಇರ್ತಕ್ಕಂಥ ಸಂಘ ಪರಿವಾರದ ಚಿತಾವಣೆ ಇದೆ, ಉದ್ದೇಶ ಅದೇ. ಅವರು ಈ ದೇಶವನ್ನು ಹಿಮ್ಮುಖ ಚಲನೆಗೆ ತಗೊಂಡೋಗ್ತಾ ಇದ್ದಾರೆ. ಸೊ ಹಾಗಾಗಿ ಇಂಥ ಮಾತುಗಳು ಬರೋದು. RSS ಮೂಲದಿಂದ ಬಂದಂಥ ಜನಪ್ರತಿನಿಧಿಗಳು ಅಂತ ಅನ್ಸ್ಕೊಂಡಿದ್ದಾರಲ್ಲ BJPಯಲ್ಲಿ, ಅವರೆಲ್ಲರೂ ಈ ಟೋನಲ್ಲೇ ಮಾತಾಡ್ತಾರೆ. ಅಂದರೆ ಮೂಲ ಪಾಠ ಮಾಡಿರೋದು ಯಾರು? RSS. ಸೊ RSSನ ಅಜೆಂಡಾ ಏನಿದೆಯಲ್ಲ, ಈ ದೇಶದಲ್ಲಿ ಈ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಅವರಿಗೆ ಅಪತ್ಯ ಆಗಿದೆ. ಅವರ ಮನುಶ್ರುತಿ ಆಧಾರಿತವಾದಂಥ ವೈದಿಕಶಾಹಿಯ ಸಂವಿಧಾನದ ಆಧಾರವಾದಂಥ ಸಿದ್ಧಾಂತಗಳನ್ನು ಏರಬೇಕಾಗಿತ್ತು. ಸೊ ಹಾಗಾಗಿ ಇಲ್ಲಿ ಜಾತಿ ಶ್ರೇಷ್ಠತೆ ಇದೆಯಲ್ಲ, ಆ ಜಾತಿ ಶ್ರೇಷ್ಠತೆಯನ್ನು ಪ್ರತಿಪಾದನೆ ಮಾಡೋದಕ್ಕೆ ಸಂವಿಧಾನ ಅಡ್ಡ ಆಗಿದೆ. ಸರ್ವರಿಗೂ ಸಮಪಾಳು, ಸ್ಯಾವರ್ನಿಟಿ, ಸೌಹಾರ್ದತೆ, ಜಾತ್ಯತೀತ ಇವೆಲ್ಲವನ್ನೂ ಹೇಳ್ತಕ್ಕಂಥ ಸಂವಿಧಾನ, ಎಲ್ಲರಿಗೂ ನ್ಯಾಯವನ್ನು ಕೊಡ್ತಕ್ಕಂಥ ಸಂವಿಧಾನ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಅವರಿಗೆ ಆ ಪರಂಪರೆ ಇದೆಯಲ್ಲ, ಆ ಜಾತಿ ವ್ಯವಸ್ಥೆಯನ್ನು, ಶ್ರೇಣೀಕೃತ ವ್ಯವಸ್ಥೆಯನ್ನು ಪೋಷಿಸ್ಕೊಂಡು ಬಂದಂಥ ವ್ಯವಸ್ಥೆ ಇದೆಯಲ್ಲ, ಅವರಿಗೆ ಹಿನ್ನಡೆ ಆಗ್ತಾಯಿದೆ. ಆ ಕಾರಣಕ್ಕೋಸ್ಕರ ಇಂಥ ಮಾತುಗಳನ್ನ ಆಡ್ತಾರೆ. ಬಹುಶಃ ಭಾರತದಲ್ಲಿ 400 ಅಲ್ಲ 450 ಬಂದರೂ ಕೂಡ ಅಷ್ಟು ಸುಲಭಕ್ಕೆ ಸಂವಿಧಾನವನ್ನು ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಸಿಕ್ಬಿಡುತ್ತೆ ಅಂತೇಳಿ, ಅದನ್ನು ಈ ದೇಶ ಒಪ್ಕೊಂಡ್ಬಿಡುತ್ತೆ ಅಂತೇಳಿ ನನಗೆ ಅನಿಸೋದಿಲ್ಲ. ಬಹುಶಃ ಅದೊಂದು ದೊಡ್ಡ ಕ್ರಾಂತಿಯಾಗಿ ಒಂದು ಚಳುವಳಿಗೆ ದಾರಿ ಮಾಡಿಕೊಡುತ್ತೆ. ಯಾವುದೇ ಕಾರಣಕ್ಕೂ ಭಾರತದ ಸಂವಿಧಾನವನ್ನು ಮುಟ್ಟಿದ್ದೇ ಆದರೆ ಅದು ಗಂಭೀರ ಪರಿಣಾಮವನ್ನು ಎದುರಿಸುತ್ತೆ. ಇಲ್ಲ ನೋಡಿ, ದೇಶದಲ್ಲಿ ಎಲ್ಲವೂ ಪಾರದರ್ಶಕವಾಗಿರಬೇಕು, ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಲ್ಲ ಪಾರದರ್ಶಕವಾಗಿರಬೇಕು ಅಂತ ಬಯಸ್ತೀವಿ. ಇದು ಬಹುಪಕ್ಷಗಳ ರಾಜಕೀಯ ವ್ಯವಸ್ಥೆ ಪ್ರಜಾಪ್ರಭುತ್ವದಲ್ಲಿ. ಸೊ ಪಕ್ಷಗಳು ಕೂಡ ಜನರಿಗೆ ಉತ್ತರದಾಯಿಗಳು ಆಗಬೇಕದು ಹೊಣೆಗಾರಿಕೆ. ಹೇಗೆ ಸರ್ಕಾರ ಪಾರದರ್ಶಕವಾಗಿರಬೇಕು, ಡೆಮಾಕ್ರಸಿಯಾಗಿರಬೇಕು ಅಂತ ನಾವು ಬಯಸ್ತೀವೋ, ಅದನ್ನು ಹೇಳ್ತಕ್ಕಂಥ ರಾಜಕೀಯ ಪಕ್ಷಗಳು ಕೂಡ ಡೆಮಾಕ್ರಸಿ ಒಳಗೆ ತುಂಬ ಟ್ರಾನ್ಸ್ಪರೆಂಟಾಗಿ ಪಾರದರ್ಶಕವಾಗಿರಬೇಕಲ್ವಾ. ಯಾರು ಎಷ್ಟು ದುಡ್ಡು ಕೊಟ್ಟರು, ಯಾರಿಗೆ ಎಷ್ಟು ದುಡ್ಡು ಬಂತು, ಚುನಾವಣೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಹಣ ಹರಿತಾ ಇದೆ ಅಂದಮೇಲೆ ಆ ಹಣವನ್ನು ಎಲ್ಲಿಂದ ಬರುತ್ತೆ ಅಂತಕ್ಕಂಥದ್ದು ಅಕೌಂಟಬಿಲಿಟಿ ಬೇಕಲ್ವಾ. ಈಗ ನಾವು ಒಂದು ಚುನಾವಣೆ, ಲೋಕಸಭಾ ಚುನಾವಣೆಗೆ 90 ಲಕ್ಷ ಖರ್ಚು ಮಾಡಬೇಕು ಅಂತ ಎಲೆಕ್ಷನ್ ಆಯೋಗ ಹೇಳಿದೆ. ನಿಜವಾಗ್ಲೂ ಅಷ್ಟು ನಡೀತಿದೆಯಾ ಅಂತಕ್ಕಂಥ ಚೆಕ್ ಮಾಡಬೇಕಾಗಿದ್ದು ಯಾರು? ಒಂದು ರಾಜಕೀಯ ಪಕ್ಷ, ಒಂದು ಕಾಲದಲ್ಲಿ 2 ಸೀಟ್ ಇದ್ದಂಥ BJP ಇವತ್ತು 300+ ಆಗೋ ಮಟ್ಟಕ್ಕೆ ಬಂದಿದೆ ಅಂದಮೇಲೆ ಅದಕ್ಕೆ ಹರಿದಂಥ ದುಡ್ಡು, ಅಥವಾ ಒಂದು ಪ್ರಾದೇಶಿಕ ಪಕ್ಷ JDS ಪಕ್ಷಕ್ಕೆ ಬಂದಂಥ ದುಡ್ಡು, ದೇಣಿಗೆ ರೂಪದಲ್ಲಿ ಬಂದಂಥ ದುಡ್ಡು ಯಾಕೆ ಅಕೌಂಟಬಿಲಿಟಿ ಇಲ್ಲ? ಬರಬೇಕಿತ್ತು. ಹೌದು, ಒಂದು ಬ್ಯಾಂಕ್ ನಡ್ತಕ್ಕಂಥ ಬಾಂಡ್ ವ್ಯವಹಾರದಲ್ಲಿ ಯಾಕೆ ಐಡೆಂಟ್ ಸೀಕ್ರೆಟ್ ಮಾಡ್ತಕ್ಕಂಥದ್ದು ಏನಿದೆ? ಸುಪ್ರೀಂ ಕೋರ್ಟಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಪಾರದರ್ಶಕತೆಯನ್ನು ಬಯಲು ಮಾಡಿದ್ದಕ್ಕೆ ಬರಬೇಕಾಗಿತ್ತು. ಸೊ ಅಲ್ಲಿ ಒಂದು ಅಂಶ ಬಂದಿದೆ, ನೀವು ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು, ಸಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗಪಡಿಸ್ಕೊಂಡು, ಸಂಪನ್ಮೂಲವನ್ನು ಕ್ರೋಢೀಕರಿಸ್ಕೊಂಡು ಈ ದೇಶದ ಅಧಿಕಾರವನ್ನು ನಿರ್ವಹಿಸ್ತಕ್ಕಂಥ ಮತ್ತೆ ಗಳಿಸ್ತಕ್ಕಂಥ ಎಲ್ಲ ಪ್ರಯತ್ನಗಳು ಮಾಡಿದೆ ಅನ್ನೋದು ಚುನಾವಣಾ ಬಾಂಡು ಸುಪ್ರೀಂ ಕೋರ್ಟಿನ ತೀರ್ಮಾನದ ನಂತರದಲ್ಲಿ ಹೊರ ಬಂದಿರೋದ್ರಿಂದ ಬಹಿರಂಗಗೊಂಡಿದೆ. ಅಂದರೆ ನೀವು ಹಣಬಲ, ತೋಳ್ಬಲ, ಸಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಂಡಂಥ ಎಲ್ಲ ಸಂಗತಿಗಳು ಬಯಲಾಗಿದ್ದಾವೆ. ಸೊ ದೇಶದಲ್ಲಿ ಯಾವುದೇ ರಾಜಕೀಯ ಪಕ್ಷ ತುಂಬ ಪಾರದರ್ಶಕವಾಗಿರ್ತಕ್ಕಂಥದ್ದನ್ನು, ಏಕೆ ಸರ್ಕಾರ ಪಾರದರ್ಶಕವಾಗಿರಬೇಕು, ಒಬ್ಬ ಜನಪ್ರತಿನಿಧಿ ಪಾರದರ್ಶಕವಾಗಿರಬೇಕು ಅನ್ನೋದಾದರೆ ರಾಜಕೀಯ ಪಕ್ಷಗಳು ಕೂಡ ಉತ್ತರದಾಯಿಗಳಾಗಿ ನಡ್ಕೊಳ್ಬೇಕು, ತಮ್ಮ ವಹಿವಾಟು ಪಾರದರ್ಶಕವಾಗಿರಬೇಕು ಅಂತ ಬಯಸೋದ್ರಲ್ಲಿ ತಪ್ಪೇನಿದೆ? ಕರ್ನಾಟಕದ ಮಟ್ಟಿಗೆ ಬದಲಾವಣೆ ಬಯಸ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಎಲ್ಲಿವರೆಗೂ ಕಾಂಗ್ರೆಸ್ ಜನಪರವಾಗಿರುತ್ತೋ ಅಲ್ಲಿವರೆಗೂ ಕೂಡ ಜನರಿಗೆ
ಜನರು ಕಾಂಗ್ರೆಸ್ಸನ್ನು ಬೆಂಬಲಿಸ್ತಕ್ಕಂಥ ಅನಿವಾರ್ಯತೆಗೆ ಒಳಗಾಗ್ತಾರೆ. ಯಾಕಂದರೆ ಜನರಿಗೆ ಸಾಕಾಗಿದೆ. ದಿನ ಬೆಳಗಾದರೆ ಧರ್ಮ, ಜಾತಿ ಇಂಥವೆಲ್ಲ ನೋಡಿದಾಗ ಬರೀ ಆ ಚರ್ಚೆಗಳು ನೋಡಿದ್ರೆ ಜನರಿಗೆ ಬೇಕಾದಂಥ ಎಸೆನ್ಷಿಯಲ್ ನೀಡ್, ರೋಟಿ ಕಪಡ ಮಕಾನ್ ಅಂತ ನಾವೇನು ಕರಿತೀವಿ. ಸೊ ಮಕ್ಕಳಿಗೆ ಶಿಕ್ಷಣ ನೀತಿಗಳು, ಆರೋಗ್ಯ ನೀತಿಗಳು ಬರಬೇಕಾಗಿದೆ. ಸಾಕಷ್ಟು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ದಿನ ಬೆಳಗಾದ್ರೆ ನೀವು ಒಂದು ಮಂದಿರ ಕಟ್ಟಿದ್ರಿಂದ ಬಡವನ ಬದುಕು ತುಂಬ ದೊಡ್ಡ ಮಟ್ಟದಲ್ಲಿ ಉದ್ಧಾರ ಆಗುತ್ತೆ ಅಂತ ಬಯಸೋಕ್ಕಾಗೋದಿಲ್ಲ. ಅಥವಾ ಒಂದು ವಿದೇಶಿ ನೀತಿ ಪ್ರಧಾನಿ ಮಾತಾಡಿದ ತಕ್ಷಣ ಅಥವಾ ಸಿದ್ದರಾಮಯ್ಯನವ್ರು ಮಾತಾಡಿದ ತಕ್ಷಣ ಬದಲಾವಣೆ ಆಗುತ್ತೆ. ಯಾರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಜನ ನೋಡ್ತಾ ಇರ್ತಾರೆ. ಹಾಗಾಗಿ ಬಹುಶಃ ಈ ಚುನಾವಣೆ ಕರ್ನಾಟಕದ ಮಟ್ಟಿಗೆ 2019ಕ್ಕಿಂತ ಭಿನ್ನವಾದಂಥ ಫಲಿತಾಂಶ ಬರಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ವಿಶೇಷವಾಗಿ ಕಾಂಗ್ರೆಸ್ಸು ಸೀಟ್ ಹಂಚಿಕೆ ಮತ್ತು ಬಿ ಜೆ ಪಿ ಒಳಗಿರ್ತಕ್ಕಂಥ ಬಿ ಜೆ ಪಿಗೆ ಒಂದು ಭಾಳ ಮುಖ್ಯವಾದ ನೀವು ಗಮನಿಸಿರಬೇಕು. ಬಿ ಜೆ ಪಿಯ ಚುನಾವಣೆಯಲ್ಲಿ ಇಷ್ಟು ವರ್ಷಗಳ ಚುನಾವಣೆ ನಡೆಸಿದಿಲ್ಲ. ಇಷ್ಟು ದೊಡ್ಡ ಮಟ್ಟದ ಕರ್ನಾಟಕದಲ್ಲಿ ಅಸಮಾಧಾನ ಹೊರಗಾಗಿದ್ದು ಇನ್ಯಾವತ್ತೂ ನಡೆದಿರಲಿಲ್ಲ. ಇಷ್ಟು ಹಿರಿಯ ನಾಯಕರುಗಳೆಲ್ಲ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸೊ ಒಳಗೆ ಅದು ತನ್ನ ಆಂತರ್ಯದಲ್ಲೇ ಒಂದು ವಿರೋಧವನ್ನು ಎದುರಿಸ್ಕೊಂಡು ಬಿ ಜೆ ಪಿ ಈಜಬೇಕಾಗಿದೆ ಈ ಚುನಾವಣೆ ಒಳಗೆ. ಇದನ್ನೆಲ್ಲ ಹೇಗೆ ಅರಗಿಸ್ಕೊಳ್ತಕ್ಕಂಥ ಶಕ್ತಿ ಬಿ ಜೆ ಪಿಗೆ ಇದೆಯೋ ಅಂತ ನನಗಂತೂ ಗೊತ್ತಿಲ್ಲ. ಆದರೆ ಕಳೆದ 2019ಕ್ಕಿಂತ ಭಿನ್ನವಾದಂಥ ಒಂದು ಫಲಿತಾಂಶ, ಜನ ಬದಲಾವಣೆಯನ್ನು ಬಯಸಿದ್ದಾರೆ ಅಂತೇಳಿ ಇವತ್ತಿಗೆ ಕಾಣ್ತಾ ಇದೆ.